ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಕರ್ನಾಟಕವನ್. ನಾನು ಅಪೂರ್ವ ರಾಘವೇಂದ್ರ. ಇಂದಿನ ಸುದ್ದಿಗಳತ್ತ ಗಮನ ಹರಿಸೋಣ. ವಿಜಯಪುರ ವರದಿ. ಬಲಿಜ ಪ್ರೀಮಿಯರ್ ಲೀಗ್ ಬಿಪಿಎಲ್ ಸೀಸನ್ 3 ಕ್ರಿಕೆಟ್ ಪಂದ್ಯಾವಳಿಗಳು ಇಂದು 9/9/2023 ಶನಿವಾರ ಅದ್ದೂರಿಯಾಗಿ ಉದ್ಘಾಟನೆ ನಡೆದ ಸುದ್ದಿ ನ್ಯೂಸ್ ಕರ್ನಾಟಕ ಒನ್ನಿನಲ್ಲಿ. ಬಲಿಜ ಪ್ರೀಮಿಯರ್ ಲೀಗ್ ಬಿಪಿಎಲ್ ಸೀಸನ್ 3 ಕ್ರಿಕೆಟ್ ಪಂದ್ಯಾವಳಿಗಳು ದಿನಾಂಕ 9/9/2023 ಶನಿವಾರ ಮತ್ತು 10/9/2023 ಭಾನುವಾರ 2 ದಿನ ನಡೆಯುವ ಕ್ರಿಕೆಟ್ ಪಂದ್ಯಾವಳಿಗಳಿಗೆ ಇಂದು ಚಾಲನೆಯನ್ನ ನೀಡಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ವಿಜಯಪುರ ಪಟ್ಟಣದ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯ ಮತ್ತು ವಿಜಯಪುರ ಟೌನ್ ಬಲಿಜ ಸಂಗಾರಿ ಇವರ ಸಹಕಾರದೊಂದಿಗೆ ಸದ್ಗುರು ಶ್ರೀ ಯೋಗಿ ನಾರಾಯಣ ಯತೀಂದ್ರ ಬಲಿಜ ಯುವ ಸಮೂಹ ದೇವನಹಳ್ಳಿ ತಾಲೂಕು ವಿಜಯಪುರ ಇವರ ಸಹಯೋಗದಲ್ಲಿ ಬಲಿಜ ಪ್ರೀಮಿಯರ್ ಲೀಗ್ ಬಿಪಿಎಲ್ ಸೀಸನ್ 3 ಕ್ರಿಕೆಟ್ ಪಂದ್ಯಾವಳಿಗಳಿಗೆ ದಿನಾಂಕ 9/9/2023 ಶನಿವಾರದಂದು ವಿಜಯಪುರ ಪುರಸಭೆ ಅಧ್ಯಕ್ಷಿಣಿ ವಿಮಲಾ ಬಸವರಾಜುರವರು, ಉಪಾಧ್ಯಕ್ಷ ಎಂ ಕೇಶವಪ್ಪರವರು, ಬೈಕ್ ಶೋರೂಂ ಮಾಲೀಕರಾದ ಬಸವರಾಜು, ವಿಜಯಪುರ ಟೌನ್ ಬಲಿಜ ಸಂಘದ ಅಧ್ಯಕ್ಷರು ಹಾಗೂ ವಿಜಯಪುರ ಸ್ಥಾಯಿ ಸಮಿತಿ ಅಧ್ಯಕ್ಷ ಆರ್ ಮುನಿರಾಜುರವರು, ಮಾಜಿ ಖಜಾಂಚಿ ಸಿ ವೆಂಕಟೇಶ್ವರಪ್ಪ ಹಾಗೂ ಬಲಿಜ ಸಂಘದ ಪದಾಧಿಕಾರಿಗಳು, ಸದಸ್ಯರು, ಬಲಿಜ ಕುಲ ಬಾಂಧವರು, ಬಲಿಜ ಸಮುದಾಯದ ಕ್ರಿಕೆಟ್ ಆಟಗಾರರು, ಸಾರ್ವಜನಿಕರು ಸಮ್ಮುಖದಲ್ಲಿ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಯಿತು. ಬಲಿಜ ಪ್ರೀಮಿಯರ್ ಲೀಗ್ ಸೀಸನ್ 3 ಕ್ರಿಕೆಟ್ ಪಂದ್ಯಾವಳಿಗಳ ಅನ್ನಮಯ್ಯ ತಂಡದ ಮಾಲೀಕರು ಎಲ್ ಕೇಶವರವರು, ಆನಿಕಲ್ ತಿಮ್ಮಯ್ಯ ತಂಡದ ಮಾಲೀಕರು ಬಲಮುರಿ ಶ್ರೀನಿವಾಸ್, ಶ್ರೀ ರಾಮಾನುಜಾಚಾರ್ಯ ತಂಡದ ಮಾಲೀಕರು ಎಸ್ಎಲ್ವಿ ನಾಗಮೂರ್ತಿ, ಶ್ರೀ ಕೃಷ್ಣದೇವರಾಯ ತಂಡದ ಮಾಲೀಕರು ತಿರುಮಲ ಚಂದ್ರು, ಯೋಗಿ ಯತೀಂದ್ರ ತಂಡದ ಮಾಲೀಕರು ಆರ್ ಮುನಿರಾಜು, ಸಾವಿತ್ರಿ ಬಾಯ್ಪುಲೆ ತಂಡದ ಮಾಲೀಕರು ವಿಎಂ ದೊಡ್ಡವೇಮಣ್ಣ, ಒಟ್ಟು 6 ತಂಡಗಳು ಇಂದು ಭಾಗವಹಿಸಿದ್ದವು. ಬಲಿಜ ಪ್ರೀಮಿಯರ್ ಲೀಗ್ ಬಿಪಿಎಲ್ ಸೀಸನ್ 3 ಕ್ರಿಕೆಟ್ ಪಂದ್ಯಾವಳಿಗಳು ದಿನಾಂಕ 9/9/2023 ಶನಿವಾರ ಮತ್ತು 10/9/2023 ಭಾನುವಾರದಂದು ಸಂಜೆ 4 ಗಂಟೆಗೆ ಸರ್ಕಾರಿ ಜೂನಿಯರ್ ಕಾಲೇಜು ಆಟದ ಮೈದಾನದಲ್ಲಿ ಸಮಾರೋಪ ಸಮಾರಂಭ ನಡೆಯುವ ಕಾರ್ಯಕ್ರಮಕ್ಕೆ ಶ್ರೀ ಕ್ಷೇತ್ರ ಕೈವಾರ ಮಠದ ಧರ್ಮಾಧಿಕಾರಿ ಪೂಜ್ಯ ಶ್ರೀ ಡಾಕ್ಟರ್ ಎಂಆರ್ ಜಯರಾಮ್ ರವರು ಸಾನ್ನಿಧ್ಯವನ್ನ ವಹಿಸುವರು. ಬೆಂಗಳೂರು ಚಾಮರಾಜಪೇಟೆ ಕರ್ನಾಟಕ ಪ್ರದೇಶ ಬಲಿಜ ಸಂಘದ ಪ್ರಧಾನ ಕಾರ್ಯದರ್ಶಿ ಸಿಕೆ ಜಗದೀಶ್ ರವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸುವರು. ವಿಜಯಪುರ ಬಲಿಜ ಸಂಘದ ಅಧ್ಯಕ್ಷರಾದ ಆರ್ ಮುನಿರಾಜುರವರು ಅಧ್ಯಕ್ಷತೆಯನ್ನ ವಹಿಸುವರು ಮತ್ತು ಕ್ರಿಕೆಟ್ ತಂಡಗಳ ಫ್ರಾಂಚೈಸಿಗಳು ಮತ್ತು ಬಿಪಿಎಲ್ ಸೀಸನ್ 3ನ ಪ್ರಾಯೋಜಕರು ಹಾಗೂ ತಂಡಗಳ ಮಾಲೀಕರು ಆಗಮಿಸುತ್ತಾರೆ. ರವಿ, ಆನಂದ್, ಅಕ್ಷಯ್, ರಂಜಿತ್, ಶ್ರೀಕೃಷ್ಣ ದೇವರಾಯ ತಂಡ ತಿರುಮಲ ಚಂದ್ರಣ್ಣ ಬಂದರು, ಪವನ್, ಶ್ರೀನಿವಾಸ್, ಪ್ರವೀಣ್, ಬಾಬು, ಗಂಗಾಧರ್ ಬಾಬು, ಮದನ್, ಶ್ರೀಧರ, ವಿನಯ್, ಚಂದ್ರಣ್ಣ, ಲಿಖಿತ್, ಭಾಸ್ಕರ್ ಬಾಬು, ಚಿನ್ನಿ ಕೃಷ್ಣ, ರಮೇಶ್ ಬಾಬು, ಅಭಿ, ಪುರುಷೋತ್ತಮ್, ನಾಗಣ್ಣ, ವೆಂಕಟೇಶಣ್ಣ, ಅಭಿ, ಪ್ರಶಾಂತ್ ಅಣ್ಣ. One. Copy. ಸ್ವಲ್ಪ ಕ್ರಾಸ್ ನಿಲ್ಸ್ಕೊಳಲ್ಲ ಈ ಪೋಸ್ಟ್ ಅಣ್ಣ ಲಕ್ಷ್ಮೀ ರಮೇಶ್ ಇದಿದ್ರು ಒನ್ ಅವರ್ ಹೋಗ್ತಾನೆ ಕ್ಯಾಪ್ಟನ್ ಮತ್ತೆ ವಾಟ್ಸ್ ನಾಟ್ ಒನ್ ಅವರ್
ಕೊಡೋಣ ಅವ್ರು ಮಾಡ್ತಾರೆ ಬಣ್ಣ ಅಲ್ವಾ ಪ್ರೀಮಿಯರ್ ಲೀಗ್ ಬಿಪಿಎಲ್ ಸೀಸನ್ 3 ಕ್ರಿಕೆಟ್ ಪಂದ್ಯಾವಳಿಗಳ ಒಂದು ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಈ ಕಾರ್ಯಕ್ರಮದ ಅಧ್ಯಕ್ಷರಾದಂತಹ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯ ವಿಜಯಪುರ ಟೌನ್ನ ಅಧ್ಯಕ್ಷರಾದಂತಹ ಮತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರುವಂತಹ ಆರ್ ನಂದರಾಜಣ್ಣನವರೇ ಹಾಗೂ ವಿಜಯಪುರ ಪುರಸಭೆಯ ಉಪಾಧ್ಯಕ್ಷರಾದಂತಹ ಕೇಶವಣ್ಣನವರೇ ಹಾಗೂ ಯಾಕೆಂದ್ರೆ ಈ ತರ ಪಂದ್ಯಾವಳಿಗಳು ನಡೀತಾ ಇರಬೇಕು. ನಮ್ಮ ದೇಹ ಮನಸ್ಸುಗಳನ್ನ ಪುನಶ್ಚೇತನಗೊಳಿಸುವಂತಹ ಕಾರ್ಯವನ್ನ ಈ ಒಂದು ಪಂದ್ಯಾವಳಿಗಳು ಕ್ರಿಕೆಟ್ ಆಡುವುದಾಗ್ಲಿ ಯಾವುದೇ ಒಂದು ಕ್ರೀಡೆಗಳನ್ನ ಅಳವಡಿಸಿಕೊಂಡ್ರೆ ನಿಮ್ಮ ಸಂಬಂಧಗಳು ಮನಸ್ಸುಗಳಿಗೆ ಮತ್ತೆ ಮುದ ನೀಡುವಂತದ್ದು ಒಂದು ಒಗ್ಗಟ್ಟು ನಮ್ಮಲ್ಲಿ ಏರ್ಪಡುವಂತಹ ಕಾರ್ಯ ನಮ್ಮಲ್ಲಿ ಆಗತ್ತೆ ಅಂತ ನಾನು ಇಲ್ಲಿ ನಿಮ್ಮನ್ನೆಲ್ಲ ನೋಡಿದಾಗ ನನ್ನ ಒಂದು ಅನಿಸಿಕೆ. ತುಂಬಾ ಚೆನ್ನಾಗಿ ನೀವು ಈ ಕಾರ್ಯಕ್ರಮವನ್ನ ಏರ್ಪಡಿಸಿದ್ದೀರಾ, ತುಂಬಾ ಚೆನ್ನಾಗಿ ಎಲ್ಲರೂ ಭಾಗವಹಿಸಿದ್ದೀರಾ. ನನಗೆ ಅದು ತುಂಬಾ ಸಂತೋಷ ಆಗುತ್ತೆ. ಎಲ್ಲರೂ ಸಂತೋಷದಿಂದ ನಾವು ಹಾಡ್ಲೇಬೇಕು, ನಾವು ಇದರಲ್ಲಿ ಏನಾದ್ರೂ ಸಾಧನೆ ಮಾಡ್ಲೇಬೇಕು, ಫಸ್ಟ್ ವಿನರು ಸೆಕೆಂಡ್ ವಿನರು ಅನ್ನೋದಕ್ಕಿಂತ ಇಲ್ಲಿ ಪಂದ್ಯಾವಳಿಯಲ್ಲಿ ಭಾಗವಹಿಸುವಿಕೆನೆ ಮುಖ್ಯ ಆಗತ್ತೆ. ಯಾರು ಸೆಕೆಂಡು ಫಸ್ಟ್ ಇಲ್ಲಿ ಅಲ್ಲ, ಯಾರು ಇಲ್ಲಿ ಭಾಗವಹಿಸ್ತಾರೆ ಅದು ಮುಖ್ಯ. ಯಾರು ಭಾಗವಹಿಸ್ತಾರೋ ಅವರೆಲ್ಲ ವಿನ್ನರ್ಸೆ ನನ್ನ ಪ್ರಕಾರ. ಎಲ್ಲಾರು ಹಿರಿಯರು ಹೇಳೋದು ಅದೇ ಮಾತು. ಯಾರು ಮೊದಲು ಭಾಗವಹಿಸ್ತಾರೋ, ನಾನು ಹಾಡಬೇಕು ಅಂತ ಯಾರು ಮುಂದೆ ಬರ್ತಾರೋ ಅವ್ರು ವಿನರ್ಸ್. ಸೋಲು ಗೆಲುವಿನ ಮೆಟ್ಟಲು ಅಂತ ಹೇಳ್ತಾರೆ. ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹಿರಿಯರು ಹೇಳ್ತಾರೆ. ನಿಮ್ಮಲ್ಲಿ ಬಲ ಇದೆ, ಸಾಕಷ್ಟು ಬಲ ಇದೆ. ನಾನು ಅದನ್ನ ಗಮನಿಸಿದ್ದೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ, ದೇವರ ಆಶೀರ್ವಾದ. ಬಲಿಜಾ ಪ್ರೀಮಿಯರ್ ಲೀಗ್ ಬಿಪಿಎಲ್ ಸೀಸನ್ 3 ಕ್ರಿಕೆಟ್ ಪಂದ್ಯಾವಳಿಗಳು ಚಾಲನೆ ನೀಡಿದ ನಂತರ ಕ್ರಿಕೆಟ್ ಪಂದ್ಯಾವಳಿಗಳ ಸವಿನೆನಪಿಗಾಗಿ ಗಿಡ ನೆಟ್ಟು ಕಾರ್ಯಕ್ರಮ ಹಾಗೂ ತಂಡಗಳ ಪರಿಚಯಗಳನ್ನು ಆಗಮಿಸಿದ ಗಣ್ಯರಿಗೆ ತಂಡಗಳ ನಾಯಕರು ಪರಿಚಯಿಸಿದರು. ಕೇಂದ್ರ ಬಲಿಜ ಸಂಘದ ಸದಸ್ಯರುಗಳಾದ ಮುನಿರಾಜು, ವಿಎನ್ ವೆಂಕಟೇಶ್, ವಿಜಯಪುರ ಟೌನ್ ಬಲಿಜ ಸಂಘದ ಕಾರ್ಯದರ್ಶಿ ವಿ ನಾಗಯ್ಯ, ಮಾಜಿ ಅಧ್ಯಕ್ಷ ಎನ್ ಮುನಿಕೃಷ್ಣಪ್ಪ, ಮಾಜಿ ಪ್ರಧಾನ ಕಾರ್ಯದರ್ಶಿ ಆರ್ ಮುನಿರಾಜು, ಕ್ರಿಕೆಟ್ ತಂಡಗಳು, ಮಾಲೀಕರು, ಅಂಪೈರ್ಗಳು, ಫ್ರಾಂಚೈಸಿಗಳು, ಪ್ರಾಯೋಜಕರು, ಬಲಿಜ ಸಮುದಾಯದವರು, ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಸಂದರ್ಭದಲ್ಲಿ ನೆರೆದಿದ್ದರು.